ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಶಿವಮೊಗ್ಗ ನಗರದ ಆಲ್ ಮೊಹಮ್ಮದ್ B.Ed ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಹೇಗೆ ಆಚರಣೆ ಮಾಡಿದ್ರು ನೋಡೋಣ ಬನ್ನಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು, ಭಯವಾಗಿ ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಬರೆವಂತ ತಂದೇನೋ ಆಗಿ, ಚಂದದ ಜೀವನನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು, ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ, ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ನೀಡೋ ಮೆಚ್ಚಿನ ಕಲಿಗಳೇ, ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ, ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭಕ್ಕೂ ವಿಜಲ್ ಹೊಡಿತಾರೆ, ಅಂತ್ಯಕ್ಕೂ ವಿಜಲ್ ಹೊಡಿತಾರೆ. ನಿನ್ನದು ಆರಂಭದ ವಿಜಲ್ಲಾಗಲಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಹಣೆ ಬರಹ ತಿದ್ದಿ ಬರೆಯಲು, ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು, ಭಯವಾಗಿ ಗದರೋದು ನಮ್ಮ ಬೆಳೆಸಲು, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ
ಇಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ತುಂಬ ಮೆಮೊರಬಲ್ ಆಗಿರುವಂಥ ಗಿಫ್ಟು. ನನ್ನ ಫೇವ್ರೆಟ್ ಫೋಟೋಗಳಲ್ಲಿ ಇದು ಕೂಡ ಒಂದು. ಆ್ಯಂಡ್ ಇದನ್ನು ಫ್ರೇಮ್ ಮಾಡಿದ್ದು ಯಾವಾಗಲೂ ನನ್ನ ಜೊತೆ ಇರುತ್ತೆ ಇವತ್ತಿಂದ. ಆ್ಯಂಡ್ ಒಂದು 2-3 ವಿಚಾರಗಳನ್ನು ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂದರೆ ಟೀಚರ್ಸ್ ಡೇ ಇಷ್ಟು ಗ್ರ್ಯಾಂಡಾಗಿ ಆಗಲಿಕ್ಕೆ ಕಾರಣ ಆಗಿರೋದು ನೀವು. ನಾನಂತೂ ಯಾವಾಗಲೂ ಇಷ್ಟು ಖುಷಿಯಾಗಿ ಟೀಚರ್ಸ್ ಡೇ ಮಾಡಿದ್ದು ಇದು ಮೊದಲನೇ ಬಾರಿ. ನಿಮ್ಮ ಇವತ್ತಿನ ದಿನದ ಪ್ಲ್ಯಾನಿಂಗು ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ನಮ್ಮ ಗೆಸ್ಟ್ ಇವತ್ತು ಪಾಪು ಸರ್, ಶಿವಮೊಗ್ಗ ಸ್ಟುಡಿಯೋಸ್ನ ಓನರ್ ಅವರೇ, ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು. ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ ಇವತ್ತಿನ ಇವೆಂಟನ್ನು ಟೆಲಿಕಾಸ್ಟ್ ಮಾಡ್ಬೋದಾ ಅಂತೇಳಿ. ಇಡೀ ದಿನ ನಮ್ಮ ಜೊತೆ ಇದ್ದು ರೆಕಾರ್ಡಿಂಗ್ ಮಾಡಿಕೊಂಡು, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಗಿಫ್ಟ್. ನಿಜವಾಗ್ಲೂ ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಆಗಿದೆ ಅಂತ ನೀವೆಲ್ಲ ಭಾವಿಸ್ತೀವಿ ಅಂದರೆ ಅದಕ್ಕೆ ಫಸ್ಟು ಕ್ರೆಡಿಟ್ ಅದು ನನ್ನ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಮತ್ತು ನನ್ನ ಎಲ್ಲ ಸಹೋದರರಿಗೆ. ಇದರಲ್ಲಿ ಪ್ರಿನ್ಸಿಪಾಲ್ ಅಂತ ಹೇಳಿದ ತಕ್ಷಣ ಏನೋ ಅನ್ನುವಂಥದ್ದು ಇರೋದಿಲ್ಲ. ಬಟ್ ಆ ಪ್ರಿನ್ಸಿಪಾಲ್ ಅನ್ನುವಂಥದ್ದಕ್ಕೆ ಏನೋ ಒಂದು ಕಡೆ ಮೋಟಿವ್ ಮಾಡುವಂಥದ್ದು ಇದೆಯಲ್ವ, ಅಷ್ಟೇ ಕೆಲಸ ನಾನು ಕೆಲವು ಕೆಲಸ ಅಷ್ಟೇ ಮಾಡಿರೋದು. ಬಟ್ ಅದಕ್ಕೆ ಮೋರ್ ದೆನ್ ಎಫರ್ಟು ನನ್ನ ಪ್ರೀತಿಯ ಪ್ರಶಿಕ್ಷಣಾರ್ಥಿಗಳು ಅವರಿಗೆ ನನ್ನ ಕಡೆಯಿಂದ ಒಂದು ಕೆಲಸ. From the beginning, when these first sem students they came, from that time we are appreciating these students. They are excellent in each and every work. From the classroom management to the, I have to tell you, be the role model for your students. Because you are going to be the teachers now. Because you are the would-be teachers now, you are going to be the teachers. Be the role model for your teachers. Thank you. ಸಾಂಗ್ ಅನ್ನ ಡೆಡಿಕೇಟ್ ಮಾಡಿದ್ದೆ. ಆ ಪ್ರೀತಿ ಇದೆಯಲ್ಲ, ಅದಕ್ಕಿಂತ ಹೆಚ್ಚಿಂದು ಟೀಚರ್ಸಿಗೆ ಇನ್ಯಾವುದೂ ಇಲ್ಲ ಅಂತ ನನ್ನ ನಾವು ನಾಲೆಡ್ಜನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಇಲ್ಲ. ಸೊ ಆ್ಯಸ್ ಎ ಟೀಚರ್ ಆಗಿ ನೀವು ಈ ಪ್ರೀತಿ ತೋರಿಸ್ತೀರಲ್ಲ, ಅದಕ್ಕಿಂತ
ಹೆಚ್ಚಿಂದು ಇನ್ಯಾವುದೂ ಇಲ್ಲ ಅಂತ ನನ್ನ ಒಪಿನಿಯನ್. ಸೊ ಆ್ಯಸ್ ಎ ಟೀಚರ್ ಆಗಿ ನೀವು ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಟೀಚರ್ಸ್ ಆಗೋಂಥವ್ರು. ಸೊ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಬರೀ ನಾಲೆಡ್ಜನ್ನು ಅಷ್ಟೇ ಶೇರ್ ಮಾಡಿದ್ರೆ ಟೀಚರ್ಸ್ ಆಗಲ್ಲ. ಸೊ ಅವರನ್ನು ಜೊತೆಗೆ ಅರ್ಥ ಮಾಡ್ಕೊಂಡು ಅವ್ರ ಜೊತೆಗೆ, ಸೊ ಸೈಕಾಲಜಿ ಹೇಳೋದೇ ಅದನ್ನು. ಸೊ ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿ ಬೆರೆತಾಗ ಮಾತ್ರ ನಾವೇನಾಗುತ್ತೆ ಮಕ್ಕಳಿಗೆ ಹತ್ರ ಆಗ್ತೀವಿ, ಜೊತೆಗೆ ನಾವು ಕಲಿಸ್ಬೇಕು ಅಂತ ಇಲ್ಲ, ಅವರಾಗಿ ಅದನ್ನು ಕಲಿತಾ ಹೋಗ್ತಾರೆ ಅಂತ. ಓಕೆ, ಸೊ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಥ್ಯಾಂಕ್ ಯು ಫಾರ್ ದಿಸ್. ಬರ್ತಿಲ್ಲ, ವರ್ಡ್ಸ್ಗಳು ಗೊತ್ತಾಗ್ತಿಲ್ಲ ಏನು ಹೇಳ್ಬೇಕು ಅಂತ. ನಾನು ಎಲ್ಲರೂ ಏನು ಅಂದರೆ ನನ್ನ ಸ್ಟೂಡೆಂಟ್ ಅನ್ನೋಕ್ಕಿಂತ ಫ್ರೆಂಡಾಗಿ ಟ್ರೀಟ್ ಮಾಡ್ತೀನಿ. ಒಬ್ಬ ಫ್ರೆಂಡಾಗಿ ಸ್ಟೂಡೆಂಟ್ಸಿಗಾಗಿರ್ಬೋದು, ನಿಮಗಾಗಿರ್ಬೋದು, ಏನು ಗೈಡೆನ್ಸ್ ಬೇಕು ಅದನ್ನು ಕೊಡ್ತಾ ಹೋಗ್ತೀನಿ. ಹ್ಯಾಪಿ ಟೀಚರ್ಸ್ ಡೇ. ಆ್ಯಕ್ಚುಲಿ ನನಗೆ ಸಣ್ಣ ಮಕ್ಕಳಿಗೆ ಟೀಚ್ ಮಾಡಿ ಗೊತ್ತಿದ್ದು ಬಂದು ನಾನು ಇವಾಗಲೂ ನಿಮಗೆ ನಾನು ಎಷ್ಟೇ ನೀವು ದೊಡ್ಡರಾದರೂ ನಾನು ಸಣ್ಣ ಮಕ್ಳ ಥರನೇ ಕಾಣಿಸ್ತೀರ. ಹಾಗಾಗಿ ಎಲ್ಲ ಕಡೆಯೂ ನನಗೆ ಒಂಥರ ನೀವು ಎಷ್ಟೇ ದೊಡ್ಡವರಾಗಿರ್ಬೋದು ನನ್ನ ಮಕ್ಳ ಥರನೇ ಅನ್ಸೋದು. ನಾನು ನಿಜ ಹೇಳ್ತಾ ಇದ್ದೀನಿ. ಆವಾಗ ನನಗೆ ಅದೇ ಫೀಲ್ ಬರೋದು, ಅಯ್ಯೋ ಏನೋ ಮಾಡ್ತಿದ್ರಲ್ಲಮ್ಮ, ಹೇಳ್ಬೇಕು, ನೀವು ಕೆಲಸ ನೀಟಾಗಬೇಕು, ಈ ಥರ ಭಾವನೆ. ಹಾಗಾಗಿ ಏನಾದರೂ ಸ್ವಲ್ಪ ಸ್ಟ್ರಿಕ್ಟ್ ಅನಿಸಿದ್ರೆ ಅಡ್ಜಸ್ಟ್ ಮಾಡಿಕೊಂಡೆ, ಅದು ನಾನು ಇದೇ ಥರ ಇರ್ತೀನಿ. ನನಗೆ ನೆಕ್ಸ್ಟ್ ಯಾವುದೇ ಟೀಚರ್ಸ್ ಡೇ ಬರ್ಬೋದು, ಬಟ್ ಇದರಷ್ಟು ಮೆಮೊರಬಲ್ ಯಾವುದೂ ಇರಲ್ಲ. ನಾನು ಫಸ್ಟ್ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿರೋದೇ ಇದು. ಥ್ಯಾಂಕ್ ಯು. ಸಿ ಯುವರ್ ಡೆಡಿಕೇಶನ್, ಹಾರ್ಡ್ ವರ್ಕ್, ರೆಸ್ಪೆಕ್ಟ್, ವ್ಯಾಲ್ಯೂಸ್ ಇನ್ ಆಲ್ ಆಫ್ ಯು. ಬೆಳಗ್ಗಿಂದ ನೋಡ್ತಾ ಇದ್ದೀನಿ ಎಲ್ಲರೂ ತುಂಬ ಕಷ್ಟಪಡ್ತಾ ಇದ್ದೀರಾ, ಶ್ರಮ ಪಡ್ತಿದ್ದೀರ ಅಂತ. ನನಗೆ ನಮ್ಮನ್ನು ನೆನಪಾಗ್ತಿದೆ, ನಾವು ಬಿ ಎಡಲ್ಲಿದ್ದಾಗ ಹೆಂಗೆ ನಾವು ಮಾಡ್ತಾ ಇದ್ವಿ ಆ ಥರನೇ ನಿಮ್ಮ ಹತ್ರನೂ ಡೆಡಿಕೇಶನ್ ಇದೆ. ಥ್ಯಾಂಕ್ ಯು ಫಾರ್ ಯುವರ್ ಲವ್, ಸಪೋರ್ಟ್, ರೆಸ್ಪೆಕ್ಟ್, ಎವ್ರಿಥಿಂಗ್. ಇದು ಟೀಚರ್ಸ್ ಡೇಲಿ ನನಗಿದು ಫಸ್ಟ್ ಅನುಭವ ಏನಂದರೆ, ನಾನು ಲಾಸ್ಟ್ ಟೈಮ್ 15 ವರ್ಷದಿಂದ ಇಲ್ಲಿ ಟೀಚರ್ಸ್ ಡೇ ನೋಡ್ತಾ ಬರ್ತಾ ಇದ್ದೀನಿ. ಇದು ಫಸ್ಟ್ ಟೈಮು. ಇಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದೀರಾ. ಆಮೇಲೆ ಹೊಸ ಪ್ರಿನ್ಸಿಪಾಲ್, ಈಗ ನಮ್ಮ ಈಗ ಅಲ್ಲಿ ಇವರು ಪ್ರಿನ್ಸಿಪಾಲ್ ಈಗ ಇಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ, ಒಳ್ಳೆ ಸ್ಟಾಫ್ ಇದೆ, ಎಲ್ಲ ಸೇರಿ ಸಕ್ಸಸ್ಫುಲ್ ಟೀಚರ್ಸ್ ಡೇ ಮಾಡಿದರೆ ಅವರು ಬಂದವರು ಕೂಡ ತುಂಬ ಪ್ರಶಂಸಿದ್ರು. ಅವರು ಹೇಳಿ ಸರ್ ಕಲಿಸಿ ಯಾರು ಮಾಡಿಕೊಟ್ಟಿದ್ರು, ನಿಮ್ಗೆ ಯಾರು ಪ್ಲ್ಯಾನ್ ಯಾರು ಮಾಡಿಕೊಟ್ರು ಎಲ್ಲ ಕೇಳಿದರೆ ಇದು ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀರಾ. ಆಮೇಲೆ ಇವೆಲ್ಲ ನೋಡಿ, ಇವೆಲ್ಲ ಫೋಟೋ ಎಲ್ಲ ಕೊಟ್ಟಿದ್ದು ನೋಡಿದ್ರೆ ಇದು ಫಸ್ಟ್ ಟೈಮ್ ನಮ್ಗೆ, ಇದು ಫಸ್ಟ್ ಫೋಟೋ ನಮ್ಗೆ ಇದು ಕೂಡ. ನಾವು ಸ್ಪೋರ್ಟ್ಸಲ್ಲಿ ಗೆದ್ದರೂ ಕೂಡ ನಮ್ಗೆ ಫೋಟೋ ಸಿಗೋದಿಲ್ಲ, ಹೌದಾ? ಇದು ಫಸ್ಟ್ ಟೈಮು ನಿಮ್ಮ ಕಡೆಯಿಂದ ನಮಗೆಲ್ಲ ಸ್ಟಾಫಿಂಗ್ ಕೂಡ ಫೋಟೋಸ್ ಕೂಡ ಕೊಟ್ಟಿದ್ದಾರೆ, ನೆನಪು ಕೂಡ ಇರುತ್ತೆ. 2025 ನಮಗೆ ಟೀಚರ್ಸ್ ಡೇ ಮರೆಯೋದಿಲ್ಲ. ಆಮೇಲೆ ಒಳ್ಳೆ ಬ್ಯಾಚ್ ಕೂಡ ಇದೆ ನಿಮಗೆ. ಈ ಬ್ಯಾಚ್ ತುಂಬ ಚೆನ್ನಾಗಿದೆ. ನಾನು ನಿಮ್ಮ ಟೀಚರ್ ಅಲ್ಲಾದರೂ ಆಫೀಸ್ ಸ್ಟಾಫ್ ಆಗಿದ್ರು ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಬಟ್ ಸ್ಟಿಲ್ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ಖಂಡಿತವಾಗಿ ನಾವೆಲ್ಲ ತಗೋಬೇಕು. ಒಬ್ಬರೇ ಇರೋದು ಆಂಟಿ, ಇಷ್ಟು ದೊಡ್ಡ ಸ್ಕೂಲಿಗೆ ಕ್ಲೀನ್ ಮಾಡಬೇಕು ಅಂದರೆ ಕಷ್ಟ. ಕೆಲವೊಂದು ಸಲ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಆಂಟಿ ಕಸನೇ ಇರಿಸಿಲ್ಲ ಆಂಟಿ, ಸಾರಿ ಆಂಟಿ ಆಯಿತಾ. ಸೊ ಆಂಟಿಗೆ ನಮ್ಮೆಲ್ಲ ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. As I always request, let's prove that we are the best batch. Now cooperation ಮಾತ್ರ ಬಿಟ್ಕೊಳ್ಬೇಡಿ. This is the ಏನು ಹೇಳಿ ಥೀಮ್ ನಮ್ಮ ಬ್ಯಾಚಿಂದು, cooperation. So thank you so much to all my dear teachers. ಮುಂದೆ ಕೂಡ ನೀವು ನಮ್ಮ ಮನಸ್ಸಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಮುಂದೆ ಲೈಫಲ್ಲೂ ಇರ್ತೀರಾ. ನಿಮ್ಮ ಲೈಫಲ್ಲಿ ನಾವಿರೋಕ್ಕೆ ಪ್ರತಿದಿನ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.
ನಾನು ಮಿಸ್ಟರ್ ಸುಖೇಶ್ ಶೇರಿಗಾರ್, ಪ್ರಿನ್ಸಿಪಲ್ ಆಫ್ ಕೋಲಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಶಿವಮೊಗ್ಗ. ಶಿಕ್ಷಕರ ದಿನಾಚರಣೆಯನ್ನು ಬಹಳ ವಿಭಿನ್ನವಾಗಿ ಈ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಸೆಲೆಬ್ರೇಟ್ ಮಾಡಿದರು. What I like the most is the visionary management, where integrated approach, holistic approach in the teaching learning, the vision of the founder members of this institution to give quality, reasonable, affordable education to the students, and especially women empowerment, girl empowerment. It caught my attention in this institution, and the management is visionary. That's what I would like to talk about, the management. Regarding the teachers, ನಮ್ಮ ದೇಶದ ಆಸ್ತಿ. ಟೀಚರ್ಸ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಮೋರ್ ಇಂಪಾರ್ಟೆಂಟ್ ಕ್ವಾಲಿಟಿ ಅಂದರೆ ಲವ್ ಯುವರ್ ಪ್ರೊಫೆಷನ್. Teacher job creates all other profession. Teacher profession creates all other professions. Number one, we need to have immense pride being a teacher, and we are the nation builders, and always we must strive for excellence. ಹಾಗಾಗಿ ನಮ್ಮ ಪ್ರೊಫೆಷನ್ ಬಗ್ಗೆ ನಮಗೆ ಶ್ರದ್ಧೆ, ಆಸ್ಥೆ ಇರಬೇಕು. ಎರಡನೇದು, ಲವ್ ದ ಸಬ್ಜೆಕ್ಟ್. ಟೀಚಿಂಗ್ ವೃತ್ತಿನಲ್ಲಿ ಶಿಕ್ಷಕರಾಗಬೇಕಾದ್ರೆ ಅವರ ಮಕ್ಕಳನ್ನು ಅನ್ಕಂಡೀಷನಲ್ ಲವ್ ಫಾರ್ ಸ್ಟೂಡೆಂಟ್ಸ್, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಮಕ್ಕಳು ಟೀಚರ್ನ ಲೈಕ್ ಮಾಡಿದರೆ, ಟೀಚರ್ ಮಕ್ಕಳನ್ನು ಲೈಕ್ ಮಾಡ್ತಾರೆ, ಮಕ್ಕಳು ಟೀಚರ್ನ ಲೈಕ್ ಮಾಡ್ತಾರೆ. When this liking of the teacher and the student is complete, then the learning becomes complete. The moment if a student dislikes the teacher and dislikes the subject, hagagi love the student. The last one is love your subject. Teacher should be a voracious reader, and the teacher should love the subject. The love for the subject idre the wisdom grows, knowledge grows, and preparation grows, because world is changing fast, and fast changing world where the student should have great wisdom and knowledge. So three things are: one is love your profession, love your students, love the subject. And teachers are the architects of the nation. The future generations are groomed inside four walls, especially in the classrooms, and we have to prepare children to face all the challenges of 21st century. In fact, teacher is a nation builder. And my best wishes to all the teacher fraternity, those who have taken this profession, and you are the change makers. And to instill that values and humanity, teachers' role is very, very important. My appreciation to all the teachers, and all the best, dear teachers. Thank you. I am happy to attend today the Teachers' Day program in our college. Educating a man is educating a single person, whereas educating a girl is educating the whole family. So girls should be highly educated for their security and life. The second point is teacher-student relationship should be there for the improvement of child's education. The third one is parents' meeting should be conducted once in 3 months for the betterment of the children's education. Thank you. Hi my dear teachers. Firstly, I wish you a happy Teachers' Day. ಈಗ ಟೆಕ್ನಾಲಜಿ ಅಪ್ಗ್ರೇಡ್ ಆಗ್ತಾ ಸ್ಟೂಡೆಂಟ್ಸ್ ಎಲ್ಲರೂ ಅವರ ವ್ಯಾಲ್ಯೂಸ್, ಫೀಲಿಂಗ್ಸ್ ಎಲ್ಲದನ್ನು ಕಳ್ಕೊತಾ ಇದ್ದಾರೆ. ನಾವು ಮುಂದೆ ಟೀಚರ್ಸ್ ಆಗೋರು ಫಸ್ಟು ನಮ್ಮ ಮಕ್ಕಳಲ್ಲಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ಎಲ್ಡರ್ಸಿಗೆ ಹೇಗೆ ರೆಸ್ಪೆಕ್ಟ್ ಕೊಡಬೇಕು, ಅವರ ಎಜುಕೇಷನ್ನ ಅವ್ರು ಯಾವ ಥರ ಒಂದು ಗೌರವ ಕೊಡಬೇಕು, ಬೆಲೆ ನೀಡಬೇಕು ಅನ್ನೋದನ್ನು ಕಲಿಸ್ಬೇಕು ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಸೊ ನಾನು ಇದೇ ದಾರಿಯಲ್ಲಿ ಇರ್ತೀನಿ. ಮುಂದೆ ನನ್ನ ಮಕ್ಕಳಿಗೆ ಟೀಚರ್ ಆದಾಗ ಫಸ್ಟ್ ಥಿಂಗ್ ನಾನು ಮಾಡೋದು ಅವರಿಗೆ ಇಮೋಷನ್ಸ್ ಆ್ಯಂಡ್ ವ್ಯಾಲ್ಯೂಸ್ನ ಇನ್ಕಲ್ಕೇಟ್ ಮಾಡೋದು. ಆ್ಯಂಡ್ ಐ ಆಲ್ಸೋ ಡೆಡಿಕೇಟ್ ಮೈ ಲೈಫ್ ಫಾರ್ ದ ಸೋಷಿಯಲ್ ಸರ್ವಿಸ್. ಥ್ಯಾಂಕ್ ಯು ಸೊ ಮಚ್. ಹಲೋ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ಟೀಚರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಟೀಚರ್ಸ್ ಬಗ್ಗೆ, ಟೀಚರ್ಸ್ ಏನಕ್ಕೆ ಸ್ಟೂಡೆಂಟ್ಸ್ನ ಇನ್ಸ್ಪೈರ್ ಆಗ್ತಾರೆ ಅನ್ನೋಕ್ಕೆ. ಸೊ ಟೀಚರ್ ಅನ್ನೋದು ಮೇನ್ ರೋಲ್ ಆಗಿರುತ್ತೆ. ಸೊ ಹಾಗೆ ಎಜುಕೇಷನ್ ಕೂಡ ತುಂಬ ಮೇನ್ ರೋಲ್ ಆಗಿರುತ್ತೆ. ನಮ್ಮ ಲೈಫಲ್ಲಿ ಇರೋದು ಒಂದು ಲೈಫ್. ಆ ಲೈಫನ್ನು ತುಂಬ ಪೀಸ್ಫುಲ್ ಆಗಿ, ತುಂಬ ಮೀನಿಂಗ್ಫುಲ್ ಆಗಿ ನಾವು ಬಿಲ್ಡ್ ಮಾಡ್ಕೋಬೇಕು ಅಂತಂದರೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರುವಂತಹ ಎಜುಕೇಷನ್ ಪಡ್ಕೋಬೇಕು. ಈಗ ಟು ಬಿ ಟೀಚರ್ ಸ್ಟೂಡೆಂಟ್ ಆಗಿ ನಾನು ಕೂಡ ಇನ್ ಫ್ಯೂಚರಲ್ಲಿ ಒಳ್ಳೆ ಎಜುಕೇಷನ್ನ ಪ್ರೊವೈಡ್ ಮಾಡ್ತೀನಿ ಅಂತ
ಹೋಪ್ ಕೊಡ್ತಾ ಥ್ಯಾಂಕ್ ಯು. ಟೀಚರ್ಸ್ ಹೇಗಿರಬೇಕು ಅಂತಂದರೆ ಮೊದಲು ಪೇಷಿಯನ್ಸ್ ಆಗಿರಬೇಕು. ತಾಳ್ಮೆ ಇದ್ದಾಗ ಮಾತ್ರ ಮಕ್ಕಳಿಗೆ ಹೇಳ್ಕೊಡೋದು ಅರ್ಥ ಆಗುತ್ತೆ. ಮತ್ತು ಅವ್ರ ಹತ್ರ ಅವ್ರಿಗೇನೇ ಗೊತ್ತಿಲ್ಲಿದ್ರೂ ನಾವು ಚೆನ್ನಾಗಿ ಆಕ್ಟಿವ್ ಆಗಿ ಮತ್ತು ಸ್ಕಿಲ್ ಬಳಸ್ಕೊಂಡು ಮಕ್ಳಿಗೆ ಹೇಳ್ಕೊಡ್ಬೋದು. ಮತ್ತು ಟೀಚರ್ಸು ನಾನೆಲ್ಲ ಕಲ್ತಿದ್ದೀನಿ, ನಾನೇ ನಾಲೆಜಲ್ಲಿ ಇರೋದು, ಮಕ್ಳಿಗೆ ಏನೂ ಅಲ್ಲ ಅನ್ನೋದು ತಿಳ್ಕೊಬೋದು. ಅದು ಒಂದು ಫಸ್ಟು. ಅದು ತಿಳ್ಕೊಂಡಾಗ ಮಾತ್ರ ಮಕ್ಕಳಿಗೆ ಇನ್ನೂ ಹೆಚ್ಚಾಗಿ ಹೇಳ್ಕೊಡ್ಬಹುದು ಮತ್ತು ನಿರಂತರವಾಗಿ ಕಲಿಬಹುದು. ಇದು ಮಾತ್ರ ಶಿಕ್ಷಣ ಕಲಿಸೋಕ್ಕೆ ಸಾಧ್ಯ. ಟೀಚರ್ಸ್ ಪಾತ್ರ ಇಷ್ಟೆಲ್ಲ ಇರಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಮೊದಲನೇದಾಗಿ ಈ ಶಿಕ್ಷಣದಲ್ಲಿ ಅಪ್ಪ ಅಮ್ಮನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಅಂದರೆ ತಂದೆ ತಾಯಿಗಳು ನಮ್ಮ ಜೀವನದಲ್ಲಿ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಅವರು ಮನೆಯಲ್ಲಿ ನಾವು ಕಲಿಸಿದಂಥ ಪಾಠಗಳು ನಮ್ಮ ಜೀವನದ ಉದ್ದಕ್ಕೂ ಅದು ಯಾವ ರೀತಿಯಾಗಿ ನಾವು ಬದುಕಬೇಕು, ಯಾವ ರೀತಿಯಾಗಿ ಶಿಕ್ಷಣದಲ್ಲಿ ರೂಢಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಹಾಗೆ ಶಿಕ್ಷಣದ ಬಗ್ಗೆ ಅವರು ಹಂತ ಹಂತವಾಗಿ ಮನೆಯಿಂದಲೇ ನಾವು ಕಲಿತಾ ಹೋದರೆ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.